ಕನಸು ನನಸು ವಿತ್ ಸೌಮ್ಯ ಸುಧೀಂದ್ರ ರಾವ್. ನಮಸ್ಕಾರ. ನಾವೆಲ್ಲರೂ ಕನಸುಗಳನ್ನ ಕಾಣ್ತೇವೆ, ಆದ್ರೆ ಆ ಕನಸುಗಳನ್ನ ನನಸಾಗಿಸೋರು ಇರ್ತಾರಲ್ಲ, ಅವರೇ ನಿಜವಾದ ಸಾಧಕರು. ವಿತ್ ಪ್ರಜ್ವಲ್ ಬಲ್ಯಾಯ. ಪ್ರಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಪಿತಂ. ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ. ಹೇಗಿದ್ದೀರಾ ನೀವೆಲ್ಲ? ಒಂದು ವಿಶಿಷ್ಟ ವ್ಲಾಗ್. ಯಾಕೆಂತ ಹೇಳಿದ್ರೆ ಭಾರತ್ ಒನ್ ಗ್ರೂಪ್ಸ್ ಇವರು ಒಂದು ಹೊಸ ಡಿಜಿಟಲ್ ಮಾಧ್ಯಮವನ್ನ ಆರಂಭಿಸ್ತಾ ಇದ್ದಾರೆ. ಆ ಡಿಜಿಟಲ್ ಮಾಧ್ಯಮದ ಆರಂಭದ ಇನಾಗ್ರಲ್ ಪ್ರೋಗ್ರಾಮ್ ಇವತ್ತು ಸಂಘನಿಕೇತನದಲ್ಲಿ ನಡೀಲಿಕ್ಕಿದೆ. ಇನ್ನೂ ಕೆಲವು ವಿಶೇಷತೆಗಳಿದೆ. ಅದು ಏನು ಅಂತ ಹೇಳಿ ಇನ್ನು ಸ್ವಲ್ಪ ಸಮಯದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಅದು ಯಾವ ಕಾರ್ಯಕ್ರಮ, ಏನೆಲ್ಲ ಆಗ್ತದೆ, ಬನ್ನಿ ನೋಡೋಣ. ಕಲಶ ಪತ್ತಣ ಪೋತ್ರಿ ನಿಂಗೆ ಮಿತ್ತಿಡ ಇಪ್ಲೆ ಗಾಯಪಣ ಒಂದು ತಿತ್ತಿಡದ ಈ ಫೋಟೋಗ್ರಾಫರ್ ಒಂದೇ ಕಲರ್ ಹಾಕೊಂಡ್ ಬಂದಿದ್ದಾರೆ. ನನ್ನ ಹತ್ರ ಹೇಳದೆ ಶ್ರೀಯ ಒಂದು ಮೊಮೆಂಟ್ ಹೊಸ್ಕೊಳ್ಳಾರೆ ಆಂಟಿ ನೋಡ್ತೀವಿ ಬಾಗ. ಲಲನಾ ಮಣಿಯರು ರೆಡಿಯಾಗಿದ್ದಾರೆ ಸ್ವಾಮಿಗಳ ಸ್ವಾಗತಕ್ಕೆ. ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ವಾಮಿಗಳು ಬರ್ತಾರೆ. ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ. ಜುಲೈ 7ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ. ಇವತ್ತು ತುಂಬಾ ಜನ ಹೇಳ್ತಾರೆ ಇವತ್ತು ತುಂಬಾ ಒಳ್ಳೆ ದಿನ ಇವತ್ತು.
ನೀವು ಡೇಟ್ ಕೇಳಿ ತಗೊಂಡಿದ್ದ ಅಂತೇಳಿ, ಡೇಟ್ ನಾವು ಕೇಳಿ ತಗೊಂಡಿಲ್ಲ, ಸ್ವಾಮೀಜಿಯವರೇ ಕೊಟ್ಟಿದ್ದು ಅಂತ ಹೇಳಿದ್ವಿ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ ದೀಪ ಜ್ಯೋತಿರ್ನಮೋ. ಗ್ರೂಪಿನ ಮಂಗಳೂರು ಎಕ್ಸ್‌ಪ್ರೆಸ್ ನ್ಯೂಸ್ ಚಾನೆಲ್ ಪ್ರಾರಂಭವಾಗುತ್ತಿದೆ. ಈ ಚಾನೆಲ್ ಬೆಂಬಲಗಳು ಸದಾ ಇರಲಿ. ಇದೀಗ ಭಾರತ್ ಒನ್ ಶೋ ರೀಲ್ಸ್ ಅನಾವರಣ ಮಾಡಲಿಕ್ಕಿದ್ದಾರೆ. ಸಂದರ್ಶನ ಎಂದರೆ ಅತಿಥಿಗಳನ್ನು ಅಡಗತ್ರೆಯಲ್ಲಿ ಸಿಲುಕಿಸುವುದು ಕೂಡ ಅಲ್ಲ. ಸಂದರ್ಶನ ಎಂದರೆ ಮಾಹಿತಿ. ಸಂದರ್ಶನ ಎಂದರೆ ನನಸು ವಿತ್ ಸೌಮ್ಯ ಸುಧೀಂದ್ರ ರಾವ್. ನಮಸ್ಕಾರ. ನಾವೆಲ್ಲರೂ ಕನಸುಗಳನ್ನ ಕಾಣ್ತೇವೆ, ಆದ್ರೆ ಆ ಕನಸುಗಳನ್ನ ನನಸಾಗಿಸೋರು ಇರ್ತಾರಲ್ಲ, ಅವರೇ ನಿಜವಾದ ಸಾಧಕರು. ಅವರು ನಡೆದು ಬಂದಿರುವ ದಾರಿ, ಅದರ ಹಿಂದಿರುವ ಕಷ್ಟ ಕಾರ್ಪಣ್ಯಗಳು, ಇದ್ಯಾವುದರ ಅರಿವು ನಮ್ಗಿರೋದಿಲ್ಲ. ಈ ಕನಸು ನನಸುಗಳ ನಡುವೆ ಬಹಳ ದೊಡ್ಡದೊಂದು ಸಂಘರ್ಷವೇ ನಡೆದು ಹೋಗ್ತದೆ. ಇಂತಹ ಸಾಧಕರ ಸಂಘರ್ಷದ ಕಥೆಗಳನ್ನ ನಾವು ನಿಮ್ಮೆದುರಿಗೆ ಅನಾವರಣಗೊಳಿಸಲಿಕ್ಕಿದ್ದೇವೆ, ಕೇವಲ ಮಂಗಳೂರು ಎಕ್ಸ್‌ಪ್ರೆಸ್ ನಲ್ಲಿ ಮಾತ್ರ. ಕನಸು ನನಸು ವಿತ್ ಸೌಮ್ಯ ಸುಧೀಂದ್ರ. ಓಂ ಶ್ರೀ ಗುರುಭ್ಯೋ ನಮಃ. ಪೇಜಾವರ ಶ್ರೀಗರ ಪದಕಮಲಗಳಿಗೆ ಪೊಡಮಡುತ್ತಾ 2 ಮಾತುಗಳನ್ನು ಆಡ್ಲಿಕ್ಕೆ ನಾನಿಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇದೊಂದು ಹೊಸ ಪ್ರಯತ್ನ. ನಾವೆಲ್ಲರೂ ಕನಸುಗಳನ್ನು ಕಾಣುತ್ತೇವೆ. ಆ ಕನಸುಗಳನ್ನು ಈಡೇರಿಸಿದವರನ್ನ ಜಗತ್ತಿಗೆ ತೋರಿಸುವ ಪುಟ್ಟ ಪ್ರಯತ್ನ ನಮ್ಮದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನುವ ಮಾತು ಇವತ್ತಿಗೆ ಸಾರ್ಥಕ್ಯವನ್ನು ಕಾಣುತ್ತದೆ. ಯಾಕೆ ಅಂತ ಹೇಳಿದ್ರೆ, ನಾನು ಉಡುಪಿಯವಳು. ಉಡುಪಿಯ ಕೃಷ್ಣನೇ ನಮ್ಮ ಜೊತೆಗೆ ಇವತ್ತು ಕೂತಿರುವ ಹಾಗೆ, ಅವರ ಆಶೀರ್ವಾದ ನಮಗೆ ಯಾವಾಗಲೂ ಇದೆ ಅನ್ನುವಂಥದ್ದು ಒಂದು ಸಾರ್ಥಕ್ಯವಾದರೆ, ಅಯೋಧ್ಯೆಯ ರಾಮಲಲ್ಲನನ್ನ ಪ್ರತ್ಯಕ್ಷವಾಗಿ ಕಂಡು ಅವರ ಕಿರಣಗಳನ್ನ ತೇಜಸ್ವಿ ಸ್ವರೂಪವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದದ ರೂಪದಲ್ಲಿ ಕೊಡ್ತಾ ಇರುವ ನಮ್ಮ ಸ್ವಾಮಿಗಳಿಗೆ ಅವರ ಉಪಸ್ಥಿತಿ ಏನಿದೆಯಲ್ಲ, ಇದು ನಮ್ಮನ್ನ ಧನ್ಯತಾ ಭಾವಕ್ಕೆ ಕೊಂಡೊಯ್ತಾ ಇದೆ. ಶಿವಪ್ರಸಾದ್ ಸರ್ ನನ್ನಲ್ಲಿ ಭರವಸೆಯನ್ನು ಇಟ್ಟಿದ್ದಾರೆ. ಅವರ ಭರವಸೆಗೆ ನಾನು ಅಡ್ಡಿ ಮಾಡೋದಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಿಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಚಾನೆಲ್ಗಳಲ್ಲಿ ಲೀಡರ್ಸ್ಗಳು ಹೇಳಿದ್ದು ಮಾತ್ರ ಬರುತ್ತಾ? ಜನಸಾಮಾನ್ಯರ ಅಭಿಪ್ರಾಯಗಳಿಗೆ ಬೆಲೆನೇ ಇಲ್ವಾ? ನಿಮ್ಮ ನೋವು ಅಧಿಕಾರಿಗಳನ್ನು ಕೊಡ್ತಾ ಇಲ್ವಾ? ಇದಕ್ಕೆ ಪರಿಹಾರವೇ ಪಬ್ಲಿಕ್ ಎಕ್ಸ್‌ಪ್ರೆಸ್. ದೈನಂದಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮ್ಮಲ್ಲಿ ಹೇಳಿ, ನಾವು ಅದನ್ನು ಯಥಾವತ್ ಪ್ರಸಾರ ಮಾಡುತ್ತೇವೆ. ಇದು ನಿಮ್ಮದೇ ಕಾರ್ಯಕ್ರಮ, ಪಬ್ಲಿಕ್ ಎಕ್ಸ್‌ಪ್ರೆಸ್ ವಿತ್ ಪ್ರಜ್ವಲ್ ಬಲ್ಯಾಯ. ನಾವು ಬರೀ ಮೊಬೈಲ್ ನೋಡಲ್ಲ, ನಾವು ಹಾಡು ಹಾಡ್ತೇವೆ,
ಕುಣಿತೇವೆ. ನಾವು ಶ್ಲೋಕನೂ ಹೇಳ್ತೇವೆ, ಕತೆ ಕೂಡ ಹೇಳ್ತೇವೆ. ನಾವು ಪುಸ್ತಕ ಓದ್ತೇವೆ, ಭಾಷಣ ಕೂಡ ಮಾಡ್ತೇವೆ. ನಾವು ಭಜನೆ ಮಾಡ್ತೇವೆ, ಚಿತ್ರ ಕೂಡ ಮಾಡ್ತೇವೆ. ನಾವು ಆಟದಲ್ಲಿ ಇರ್ತೇವೆ, ಪಾಠದಲ್ಲಿನೂ ಇರ್ತೇವೆ. ನಾವೆಲ್ಲ ಪುಟಾಣಿ ಮಕ್ಕಳು. ನಾವು ಆಟ ಆಡ್ತಾನೆ ಪಾಠನೂ ಕಲಿತೀವಿ. ನೀವು ನಮ್ಮ ಜೊತೆ ಜಾಯಿನ್ ಆಗ್ಬೇಕಾ? ಹಾಗಾದ್ರೆ ನೋಡಿ ಪುಟಾಣಿ ಎಕ್ಸ್ಪ್ರೆಸ್. ಇಲ್ಲ ಅಂತ ಹೇಳಿದ ಹುಡುಗ ಯಾರದು? ಮೊಬೈಲ್ ನೋಡೋದೇ ಇಲ್ಲ ಅಂತ ಹೇಳಿದ ಯಾರದು? ಏನ್ ಹೆಸರು? ವೈಭವ್. ವೈಭವ್? ವೈಭವ್. ಏನ್ ಹೆಸರು? ವೈಭವ್ ಎಸ್. ವೈಭವ್ ಎಸ್. ಎಫ್ ಅಂದ್ರೆ ಏನು? ಶಿವಪ್ರಸಾದ್. ಎಸ್. ಸರಿ, ಇವಾಗ ಮೊಬೈಲ್ ನೋಡೋದಿಲ್ಲ ಅಂತ ಹೇಳಿದ್ಯಲ್ಲ, ಬೇರೆ ಏನ್ ಮಾಡ್ತೀವಿ? ಏನಿಲ್ಲ. ಇದು ಎಕ್ಸ್ಪ್ರೆಸ್ ಅಲ್ಲಿ ಬಂದ್ರೆ ಹೇಗೆ? ಎಸ್, ಈಚೆ ಬಾ ಮಗ, ಈಚೆ ಬಾ. ಇವಳು ಓದ್ತಾಳಂತೆ. ಏನು ಓದ್ತಾಳೆ ಕೇಳು. ವಿಡಿಯೋದಲ್ಲಿ ಹೇಳಿದ್ಯಲ್ಲ ಓದ್ತೇನೆ ಹೇಳಿ. ಏನು ಓದ್ತಿ ಮಗ? ಮಾತಾಡು. ಕತೆ ಓದ್ತೀಯಾ? ಇಲ್ಲ, ಶ್ಲೋಕ ಹೇಳ್ತಾಳಂತೆ. ಹೇಳು ಮಗ, ಶ್ಲೋಕ. ಆಗ ಹೇಳಿದ್ಲು ನಾನು ಶ್ಲೋಕ ಹೇಳ್ತೇನೆ ಅಂತ ಹೇಳಿ. ಆದ್ಯ 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 ಶ್ಲೋಕ ಹೇಳ್ತಾಳ? ಇಲ್ಲ, ಡಾನ್ಸ್ ಮಾಡ್ತಾಳೆ. ಸಾಂಗ್ ಹೇಳ್ತಾಳೆ. ಓಕೆ, ಯಾವ ಸಾಂಗ್ ಹೇಳ್ತೀಯಾ? ಇಲ್ಲಿ ಆದ್ಯ ನನ್ನ ಮತ್ತೆ ಹಾಡಿಸುವ. ಎಸ್. ಇಲ್ಲಿ ಇನ್ನೊಬ್ಳು ಆದ್ಯ ಇದ್ದಾಳೆ, ಇವಳು ನನ್ನ ಸ್ಟೂಡೆಂಟ್. ಆದ್ಯ, ಇವಳು ಡಾನ್ಸ್ ಚಂದ ಮಾಡ್ತಾಳೆ ಅಲ್ಲ ಮಗ? ಎಷ್ಟನೇ ಕ್ಲಾಸು? ಸಿಕ್ಸ್ ಸ್ಟ್ಯಾಂಡರ್ಡ್. ಯಾವ ಶಾಲೆ? ಸೈಂಟ್ ಆನ್ಸ್ ಹೈಸ್ಕೂಲ್. ಈಗ ಮೊಬೈಲ್ ನೀನು ನೋಡ್ತೀಯಾ ಇಲ್ವಾ? ನೋಡ್ತೇನೆ. ಈ ಮೊಬೈಲ್ ಗೀಳನ್ನ ಬಿಡಿಸ್ಬೇಕೀಗ. ನಿನ್ನ ಹೆಸರು? ಪದ್ಮಾವತಿ. ಪದ್ಮಾವತಿ. ಪದ್ಮಾವತಿಯ? ನಮ್ಮ ಇತಿಹಾಸದಲ್ಲಿ ಪದ್ಮಾವತಿ ಅಂದ್ರೆ ಯಾರು? ಯಾರು ಇತಿಹಾಸದಲ್ಲಿ ಪದ್ಮಾವತಿ ಅಂದ್ರೆ? ರಾಣಿಯ? ಓದುವ ಆಯ್ತಾ ಒಟ್ಟಿಗೆ ಪುಟಾಣಿ ಎಕ್ಸ್ಪ್ರೆಸ್ ಅಲ್ಲಿ. ನಿನ್ನ ಹೆಸರು? ಶ್ರವಣ್. ಶ್ರವಣ್. ಶ್ರವಣಕುಮಾರ ಏನ್ ಮಾಡಿದ? ಎಂತ ಸಹ ಮಾಡ್ಲಿಲ್ಲ ಅಂತೆ. ಓ ದೇವರೇ, ಅಪ್ಪಮ್ಮ ಯಾರು ಇವರದ್ದು? ನೆಕ್ಸ್ಟ್ ಶ್ರವಣ ಬಾ. ಅಥರ್ವ. ಅಥರ್ವ. ನಿನ್ನ ಹೆಸರಲ್ಲಿ ಒಂದು ವೇದ ಇದೆ ಅಲ್ವಾ? ವೇದ. ಹುಷಾರ್ ಹುಡುಗ. ಅಥರ್ವಣ ವೇದದಲ್ಲಿ ಏನಿದೆ ಮಗ? ಋಗ್ವೇದದಲ್ಲಿ ಪಾಠ ಇದೆ, ಯಜುರ್ವೇದದಲ್ಲಿ ಶ್ಲೋಕ ಹೇಳ್ತಾರ. ಶ್ಲೋಕ ಹೇಳ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ಮಂಗಳೂರು ಎಕ್ಸ್ಪ್ರೆಸ್ ಅಲ್ಲ ಹಾಗೆ. ನಿನ್ನ ಹೆಸರು? ಶ್ರೀಹಾನ್. 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 ಓ, ನಿನ್ನ ಹೆಸರಿನ ಅರ್ಥ ಏನು? ವಿಷ್ಣು. ವಿಷ್ಣುವಾ? ಓ, ನಮ್ಮ ಈ ಪುಟಾಣಿಗಳೊಂದಿಗೆ ನಿಮ್ಮ ಎದುರಿಗೆ ಪುಟಾಣಿ ಎಕ್ಸ್ಪ್ರೆಸ್ ಅಲ್ಲಿ ನಾವೆಲ್ಲರೂ ಬರ್ತಾ ಇದ್ದೇವೆ. ನಮ್ಮ ಜೊತೆಗಿರಿ. ಪುಟಾಣಿಗೆಲ್ಲರಿಗೂ ಜೋರಾದ ಒಂದು ಕರತಾಡನ. ಇದೀಗ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಪಿತಂ. ಭಾರತ ಗ್ರೂಪ್ನ ಮಂಗಳೂರು ಎಕ್ಸ್ಪ್ರೆಸ್ ಇವತ್ತು ಹೊರಟಿದೆ. ಇದು ಯಶಸ್ವಿಯಾಗಿ ನಿರಂತರವಾಗಿ ಮುನ್ನಡೆಯಲಿ ಎಂದು ನಾವು ಆಶಿಸ್ತಾ ಇದ್ದೇವೆ. ಈ ನ್ಯೂಸ್ ಚಾನೆಲ್ಸ್ಗಳು ಏನಿದ್ದಾವೆ ಇವುಗಳ ಬಲ ಅತ್ಯಂತ ದೊಡ್ಡದು. ಸಮಾಜವನ್ನು ಕಟ್ಟುವ ಸಾಮರ್ಥ್ಯವೂ ಇದೆ, ಸಮಾಜವನ್ನು ಒಡೆಯುವ ಸಾಮರ್ಥ್ಯವೂ ಈ ನ್ಯೂಸ್ ಚಾನೆಲ್ಸ್ಗಳಿಗೆ ಇದ್ದಾವೆ.
ನಾವು ಹೇಗಿರಬೇಕು? ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನಂತಾನೆ, ಯಸ್ಮಾನ್ ನೋದ್ವಿಜತೆ ಲೋಕಃ. ನಮ್ಮ ಮಾತು ಹೇಗಿರಬೇಕು ಅಂತ. ನಮ್ಮ ಮಾತಿನಿಂದ ಸಮಾಜ ಉದ್ವಿಗ್ನಗೊಳ್ಳಬಾರದು, ಉದ್ವೇಗಕ್ಕೊಳಗಾಗಬಾರದು. ಆ ರೀತಿ ಮಾತು ಇರಲಿ, ಆವಾಗ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಈ ಮಂಗಳೂರು ಎಕ್ಸ್ಪ್ರೆಸ್ ಹಾಗೆ ರಚನಾತ್ಮಕವಾಗಿ ಸಮಾಜವನ್ನು ಕಟ್ಟುವಲ್ಲಿ ವಿಶೇಷವಾದಂತಹ ತನ್ನ ಸಾಮರ್ಥ್ಯವನ್ನು ತೋರಿ ಬೆಳೆಯಲಿ ಅಂತ ಆಶಿಸ್ತಾ ಇದ್ದೇವೆ. ಆ ದಿಸೆಯಲ್ಲಿ ನಮಗೆ ಉತ್ತಮವಾದ ನಂಬಿಕೆ ಇದೆ. ಯಾಕೆಂತ ಹೇಳಿದರೆ ಈರುವರು ಶಿವಪ್ರಸಾದರಿದ್ದಾರೆ. ಇದರಲ್ಲಿ ಶಿವಪ್ರಸಾದ ಬಲವಾಗಿ ಇದೆ. ಇಬ್ಬರು ಪ್ರಜ್ವಲರಿದ್ದಾರಂತೆ. ಹಾಗಾಗಿ ಉಜ್ವಲವಾಗಿ ಬೆಳೆಯುವುದಕ್ಕೂ ಕೂಡ ಯಾವ ಇಲ್ಲಿ ಸಂಶಯ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನಿ ತಿರ್ಮತಿರ್ಮಮ ಅಂತ ಭಗವದ್ಗೀತೆ ಭರತವಾಕ್ಯ. ಹಾಗೆ ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರ ನಿರಂತರವಾದ ಪ್ರಯತ್ನದಿಂದ ಇಲ್ಲಿ ಯಶಸ್ಸು, ಕೀರ್ತಿ, ಸಂಪತ್ತು, ವಿಜಯ ಎಲ್ಲವೂ ಪ್ರಾಪ್ತವಾಗಲಿ ಅಂತ ಆಶಿಸ್ತಾ ಇದ್ದೇವೆ. ಈ ನ್ಯೂಸ್ ಚಾನೆಲ್ಸ್ಗೆ ಶುಭವನ್ನು ಕೋರ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ದೇವರ ಅನುಗ್ರಹ. ಇದೀಗ ಚಾನೆಲ್ನ ಮೊದಲ ನ್ಯೂಸ್ಗೆ ಶ್ರೀ ವಿಘ್ನೇಶ್ವರ ಇಂದು ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಡುಪಿ ಪೇಜಾವರ ಅಧೋಕ್ಷಜ ಮಠ ಸ್ವಾಮೀಜಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರು ದೀಪ ಬೆಳಗಿಸುವ ಮೂಲಕ ಮಂಗಳೂರು ಎಕ್ಸ್ಪ್ರೆಸ್ ಚಾನೆಲ್, ಇನ್ಸೈಡ್ ಸ್ಟೋರಿ, ಮಾತು ಮಂಥನ, ಕನಸು ನನಸು, ಪಬ್ಲಿಕ್ ಎಕ್ಸ್ಪ್ರೆಸ್, ಪುಟಾಣಿ ಎಕ್ಸ್ಪ್ರೆಸ್ ನಂತಹ ವಿಶಿಷ್ಟ ಕಾರ್ಯಕ್ರಮಗಳ ಪ್ರೋಮೋಗಳನ್ನು ಸಹ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಎಕ್ಸ್ಪ್ರೆಸ್ ನೀಡಿದಲ್ಲಿ ಖಂಡಿತವಾಗಿ ಇದು ನಮ್ಮ ದೇಶದ ಎಲ್ಲ ಪ್ರದೇಶಕ್ಕೆ ಪಸರಿಸಿ ಒಂದು ಅರ್ಥದ ಒಂದು ಮಾದರಿ ನೆಲೆಯಲ್ಲಿ ಪೂಜ್ಯ ಶ್ರೀಗಳಿಂದ ಉದ್ಘಾಟನೆಗೊಂಡಂತ ಒಂದು ದೃಶ್ಯ ಮಾಧ್ಯಮವಾಗಿ ವಿದ್ಯುನ್ಮಾನ ಕ್ಷೇತ್ರವಾಗಿ ಅದು ಬೆಳಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲವೂ ಸಮತೋಲನವಾಗಿದ್ದಲ್ಲಿ ಮಾತ್ರ ಸಾಧ್ಯ. सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ ಶಾಂತಿ. ಇನಾಗ್ರೇಷನ್ ಆಗ್ಬೋದು ಅಥವಾ ಭಾಷಣ ಆಗ್ಬೋದು, ಇಲ್ಲಿ ಎಲ್ಲರ ಭಾಷಣಗಳನ್ನು ನನಗೆ ಬ್ಲಾಗಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಆಚೆ ಈಚೆ ಓಡ್ತಾ ಇರುವ ಕಾರಣ ಎಷ್ಟೋ ವಿಷಯಗಳು ಬಿಟ್ಟು ಹೋಗಿರ್ಬೋದು. ಹಾಗಾಗಿ ಕ್ಷಮೆ ಇರಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವ್ಲಾಗನ್ನು ನಾವು ಎಂಡ್ ಮಾಡುವ ಸಮಯ ಆಯಿತಾ. ನನ್ನ ಮಕ್ಕಳು ನನ್ನೊಟ್ಟಿಗೆ ಇದ್ದಾರೆ ಆಯಿತಾ. ಜೋರು ಮಳೆ ಬರ್ಲಿಕ್ಕೆ ಶುರುವಾಯಿತು. ಹಾಗೆ ನಮ್ಮ ವ್ಲಾಗ್ ಸಂಪನ್ನಗೊಳಿಸುವ ಸಮಯ. ಇನ್ನೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ರಿಗೂ ಸಿಗ್ತೇನೆ. ನಮ್ಮ ಜೊತೆಗಿರಿ ಅಂತ ಹೇಳ್ತಾ, ಪ್ರೀತಿ ಇರಲಿ. ಎಸ್.